ನಮಸ್ಕಾರ ಕರ್ನಾಟಕ. ನಿನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡೋಣ ಗುರು. RCB ಬೌಲರ್ಸ್ನೆಲ್ಲ ಅವನ ಅಜ್ಜಿ ಸೈಡ್ಗೆ ಇಟ್ಟುಬಿಡೋಣ. ಎಲ್ಲ ಹಾಫ್ ಸೆಂಚುರಿ ಹೊಡ್ಸ್ಕೊಬಿಟ್ಟವ್ರೆ, ಅವ್ರ ಬಗ್ಗೆ ಮಾತಾಡೋದು ಏನಿದೆ ಗುರು. ಆದರೆ DK ಸಾಹೇಬ್ರ ಬಗ್ಗೆ ಮಾತಾಡಲೇಬೇಕು. DK ಸಾಹೇಬ್ರನ್ನ ತುಂಬ ಹೀನಾಯವಾಗಿ ಹೀಯಾಳಿಸಿದ ಒಬ್ಬ ವ್ಯಕ್ತಿ. ಇವ್ರಿಗೆ ವಯಸ್ಸಾಯಿತು, ಕಾಮಿಟ್ರಿ ಮಾಡ್ಕೊಂಡು ಇರೋದು ಬಿಟ್ಬಿಟ್ಟು ಇನ್ನೂ ಬ್ಯಾಟಿಂಗ್ ಆಡೋದಕ್ಕೆ ಹೋಗ್ತಾರೆ ಅಂತ ಹೇಳಿದರು. ಅವ್ರಿಗೆ ಈ ಒಂದು ಮ್ಯಾಚ್ನ ಅರ್ಪಣೆ ಮಾಡೋಣ. ಅವ್ರು ಈ ಮ್ಯಾಚ್ ನೋಡಿ ಎಲ್ಲೆಲ್ಲಿ ದಗ ಅಂತ ಹುರ್ಕೊಂಡ್ಬಿಟ್ಟಿರ್ತಾರೋ ಗೊತ್ತಿಲ್ಲ. ಅವನಜ್ಜಿ ಬೆಂಕಿ ಬ್ಯಾಟಿಂಗರು. ಒಟ್ಟಿನಲ್ಲಿ ಇವರ ಬ್ಯಾಟಿಂಗಿಗೆ ಆಪೋಸಿಟಲ್ಲಿರೋರೆಲ್ಲ ನಡ್ಕ ಹುಟ್ಟಿಸ್ತಾರಂತಾರಲ್ಲ, ಆ ಲೆವೆಲ್ಗೆ ನಡ್ಕ ಹುಟ್ಟಿಸಿದ್ರು ಆಪೋಸಿಟ್ ಟೀಮ್ಗೆ. ಆ ಲೆವೆಲ್ಗೆ ಗುಮ್ಮಿದ್ರು ಗುರು. ಒಂದು 6 ಹೊಡೆದ್ರು ಗುರು, 108 ಮೀಟ್ರು. ಅದ್ಭುತ ಗುರು. ಅವನಜ್ಜಿ ಸ್ಟೇಡಿಯಂ ಬಿಟ್ಟು ಆಚೆನೇ ಹೊಂಟೋಯ್ತು. ಆ 6 ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಒಂದು ಲೆವೆಲ್ಗೆ ವೀರ ಮರಣ ಒಂಥರ ಅಂತ ಹೇಳ್ತಾರಲ್ಲ ಗುರು, ಆ ಲೆವೆಲ್ಗೆ ಈ ಒಂದು ಮ್ಯಾಚ್ನ ತೊಗೊಂಡೋದ DK ಸಾಹೇಬ್ರಿಗೆ ಒಂದು ಸಲ್ಯೂಟ್ ಬೇಡವಾ ಗುರು, ಹೊಡಿಯೋಣ. ಒಟ್ಟಿನಲ್ಲಿ ಸೋಲೋ ಮ್ಯಾಚ್ನ ಒಂದು ಲೆವೆಲ್ಗೆ ದಡ ತಗೊಂಬಂದು ನಿಲ್ಲಿಸ್ತಾರೆ ಅಂತಾರಲ್ಲ, ಆ ಲೆವೆಲ್ ತಂದು ನಿಲ್ಲಿಸು, ಸೋತ್ರು ಗೆದ್ದಿರೋ ಫೀಲ್ ತಂದು ಕೊಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಆ ಕಾಮಿಟ್ರಿ ಮಾಡ್ಕೊಂಡು ಇರಬೇಕು ಅಂತ ಹೇಳ್ದವನಿಗಂತೂ ಇವಾಗಂತೂ ಸರಿಯಾಗಿ ಇಟ್ಕೊಂಡಂಗೆ ಆಗಿರುತ್ತೆ. ಒಟ್ಟಿನಲ್ಲಿ ವರ್ಲ್ಡ್ ಕಪ್ಗೂ ನಮ್ಮ DK ಸಾಹೇಬ್ರು ನಿಜವಾಗ್ಲೂ ಸೆಲೆಕ್ಟ್ ಆಗ್ತಾರೆ. ಏನು ಗುರು ಪರ್ಫಾರ್ಮೆನ್ಸು, ಬೆಂಕಿ. ಒಟ್ಟಿನಲ್ಲಿ ನಿನ್ನೆ ಮ್ಯಾಚ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. AB ಡಿವಿಲಿಯರ್ಸ್ನ ಸ್ಥಾನನ ತುಂಬೋದಕ್ಕೆ DK ಸಾಹೇಬ್ರ ಕೈಲಿ ಮಾತ್ರ ಸಾಧ್ಯ ಅಂತ ಪ್ರೂವ್ ಮಾಡಿಬಿಟ್ರು. ಈಗಿನ ಯಂಗ್ಸ್ಟರ್ಸು ಇವ್ರ ಲೆವೆಲ್ಗೆ ಇಲ್ಲ ಗುರು, ಆ ಥರ ಹುಮ್ಮಸ್ಸೇ ಇಲ್ಲ. ಈ ಥರ ನಿನ್ನೆ ಮ್ಯಾಚ್ ಪರ್ಫಾರ್ಮೆನ್ಸ್ ಆಯ್ತಲ್ಲ, ಇವರು ಈ ಥರ ಏನಾದರೂ ಒಂದಷ್ಟು ಮ್ಯಾಚ್ ಸೋತ್ರಲ್ಲ, ಈ ಲೆವೆಲ್ಗೆ ಆಡಿದ್ರೆ ಒಂದು 4 ಮ್ಯಾಚ್ ಗೆದ್ದುಬಿಡ್ತಿದ್ವೇನೋ ನಾವು. ಆದರೆ ಯಾರಿಗೂ ಹುಮ್ಮಸ್ಸಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಿನ್ನೆ ಮ್ಯಾಚ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ಇನ್ನೇನು ಮಾತಾಡೋದು ಬೇಡ. ನೆಕ್ಸ್ಟು ನಾವು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಮನೆಗೆ ಬರ್ತೀವಿ. ಆದರೂ ನಮಗೆ ಬೇಜಾರಿಲ್ಲ. ಇದು ನಮಗೆ 16 ವರ್ಷದಿಂದ ಅನುಭವ ಆಗ್ಬಿಟ್ಟಿದೆ. ನಾವು ಫೀಲೇ ಮಾಡ್ಕೊಳ್ಳಲ್ಲ ಗುರು. ಯಾವತ್ತಿದ್ರು ನಾವು RCB ಸಪೋರ್ಟರ್ಸೇ. ಅವ್ರು 16 ಸತಿ ಅಲ್ಲ 60 ಸತಿ ಸೋದ್ರು ನಾವು ಅವ್ರು ಸಪೋರ್ಟ್ ಮಾಡೋದಕ್ಕೆ ಬಿಡೋದಕ್ಕಾಗೋದಿಲ್ಲ. ಅವರು ನಮ್ಮ ಮನಸ್ಸಲ್ಲಿದ್ದಾರೆ. ಮತ್ತು ಸ್ನೇಹಿತರೆ, ನೆಕ್ಸ್ಟ್ ಮ್ಯಾಚ್ ಬಗ್ಗೆ ನಾನು ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೈ DK ಅಂತ ಹೇಳಿ ನಮಸ್ಕಾರ.